ಶಿರಾ ತಾಲೂಕು ಹೇರೂರು ಗ್ರಾಮದ ಶ್ರೀ ಕಣಿವೆ ಮಾರಮ್ಮ ದೇವಿಯ ಜಲದಿ ಹಾಗೂ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಏಪ್ರಿಲ್ 22ರ ಬುಧವಾರ ಬೆಳಗ್ಗೆ 10:30ಕ್ಕೆ ಸುವರ್ಣಮುಖಿ ನದಿಯಲ್ಲಿ ಗಂಗಾ ಪೂಜೆ ವಿಜೃಂಭಣೆಯಿಂದ ನೆರವೇರಿತು. ಮಧ್ಯಾಹ್ನ 1 ಗಂಟೆಗೆ ದೇವಸ್ಥಾನದ ಹತ್ತಿರ ಗರುಡ ದೀಪ ಹಾಗೂ ಜಾಂಡೆ ದೀಪೋತ್ಸವ ಜರುಗಿತು. ಏಪ್ರಿಲ್ 23ನೇ ಗುರುವಾರದಂದು ಸಂಜೆ 4 ಗಂಟೆಗೆ ಹೇರೂರು ಗ್ರಾಮಸ್ಥರಿಂದ ಆರತಿ ಉತ್ಸವ ಜರುಗಲಿದೆ. ಈ ಪೂಜಾ ಕಾರ್ಯಕ್ರಮದಲ್ಲಿ ಪೂಜಾರ್ ದೊಡ್ಡಗಿರಿಯಪ್ಪ, ಪೂಜಾರ್ ಬೊಪ್ಪಣ್ಣ, ಯೋಗಾನಂದ, ಲಕ್ಷ್ಮೀ ರಂಗನಾಥಪ್ಪ, ಶಿವು ಪೂಜಾರ್, ಈ ಕಾಳಪ್ಪ, ಗುಡಿಗೌಡ ಸೇರಿದಂತೆ ಊರಿನ ಗ್ರಾಮಸ್ಥರು ಭಾಗವಹಿಸಿದ್ರು. ಜಾತ್ರೆ ಪ್ರತಿ ವರ್ಷನೂ ಎಲ್ಲ ರೀತಿ ನಡೆದಂಗೆ ಪ್ರತಿ ವರ್ಷನೂ ಈ ವರ್ಷನೂ ನಡೆದಿದೆ. ಸುಮಾರು ದಶಕಗಳಿಂದನೂ ಈ ಜಾತ್ರೆ ನಡೀತಾ ಇದೆ. ಇಲ್ಲಿ ಯಾವುದೇ ತೊಂದರೆ ಆಗಲಿ ಊರಿನ ಗ್ರಾಮಸ್ಥರು, ಅಕ್ಕಪಕ್ಕ ಗ್ರಾಮಸ್ಥರು, ಕುಲಸ್ಥರು ಎಲ್ಲ ಪ್ರತಿಯೊಬ್ಬರು ಬಂದು ಸ್ಪಂದಿಸಿ ಅವ್ರ ಮನೆ ಕೆಲಸನಾಗಿ ದೇವ್ರ ಕೆಲಸ ಮಾಡಿ ಪ್ರತಿಯೊಂದರಲ್ಲೂ ಯಶಸ್ವಿಯಾಗಿದ್ದಾರೆ. ಈಗ ಈ ತಾಯಿ ಆಶೀರ್ವಾದ ಎಲ್ಲ ಸಮಸ್ತ ನಾಡಿನ ಜನತೆಗೂ, ಎಲ್ಲ ನಮ್ಮ ರೈತ ವರ್ಗ ಜನತೆಗೂ ಎಲ್ಲರಿಗೂ ತಾಯಿ ಆಶೀರ್ವಾದ ಇರಲಿ, ಈ ಮಳೆ ಬೆಳೆ ಚೆನ್ನಾಗಾಗಲಿ ಅಂತ ಎಲ್ಲ ದೇವರಲ್ಲೂ ನಾವು ಪ್ರಾರ್ಥಿಸೋಣ. ಇಲ್ಲಿ ತುಂಬ ಚೆನ್ನಾಗಿದೆ. ಇಲ್ಲಿ ಹೊಳೆಯಿಂದ ಬರೋದು, ಅಲ್ಲಿಂದ ಇಲ್ಲಿ ಕರ್ಕೊಂಬಂದು ದೇವ್ರ ಪ್ರತಿಷ್ಠಾಪನೆ ಮಾಡೋದು, ಪ್ರತಿಯೊಂದು ತನ್ನದು ಕಾರ್ಯಕ್ರಮ ಅಂತಂದರೆ ಒಂದು 80-90 ವರ್ಷದಿಂದ ನಡ್ಕೊಂಬೋತಾ ಇದೆ. ಅವತ್ತಿನ ರೀತಿ ಇವತ್ತಿನವರೆಗೂ ಯಾವುದೇ ತೊಂದರೆ ಆಗಿಲ್ಲ. ಹಾಗಾಗಿನ ಊರಿನ ಗ್ರಾಮಸ್ಥರಲ್ಲಿ ಒಮ್ಮತದಿಂದ ಕೆಲಸ ಕಾರ್ಯ ಮಾಡ್ಕೊಂಡು ಹೋಗ್ತಾನೆ ಇದ್ದಾರೆ. ಯಾವುದೋ ಸಮಸ್ಯೆ ಏನೂ ಆಗಿಲ್ಲ. ಈ ಜಾತ್ರೆ ನಮ್ಮ ಊರಿನ ಎಲ್ಲ ನಮ್ಮ ಪ್ರಮುಖ ಊರಿನೆಲ್ಲ ಒಂದು ಪ್ರತಿಯೊಬ್ಬರು ಒಂದು ಸಹಕಾರ ಮಾಡಿ ಒಂದು ಪ್ರತಿ ವರ್ಷ ಸುಮಾರು 70 ವರ್ಷದಿಂದ ಜಾತ್ರೆ ನಡ್ಕೊಂಡು ಬರ್ತಾ ಇದೆ. ಸುತ್ತಮುತ್ತ ಊರವರು, ನಮ್ಮ ಊರಿನ ಎಲ್ಲರೂ ಸಹಕಾರ ಕೊಟ್ಟು ವಿಜೃಂಭಣೆಯಿಂದ ನಾವು ಜಾತ್ರೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷವೂ ನಾವು ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ಇಂಪ್ರೂವ್ಮೆಂಟ್ ಆಗ್ತದೆ. ನಮ್ಮ ಎಲ್ಲ ಇವರು ಸ್ನೇಹಿತರು, ನಮ್ಮ ಇವರು ಗ್ರಾಮ ಪಂಚಾಯತಿ ನೀರಿನ ವ್ಯವಸ್ಥೆ ಇವ್ರು ಮಾಡ್ತದೆ ಚೆನ್ನಾಗಿ, ತೊಂದರೆ ಇಲ್ಲ. ಪ್ರತಿಯೊಂದು ರಾಜೇಶ್ ಅವರು ಮತ್ತು ಶಿವು ಅವ್ರು ನಡೆಸ್ಕೊಂಡ್ಬಂದರು. ಇದಕ್ಕಿನವರು ಇವತ್ತುವರೆಗೂ ನಮ್ಮ ದೇವಸ್ಥಾನವನ್ನು ಕಟ್ಟಿಸಿದ್ದಾರೆ. ಸುಮಾರು ಒಂದು 50 ಲಕ್ಷ 60 ಲಕ್ಷದಿಂದಲೂ ಅವರು ಪ್ರತಿ ವರ್ಷ ಕಾರ್ತಿಕ ಮಾಸನೂ ಅವರೇ ನಡೆಸ್ತಾರೆ ಸ್ವಂತ ಖರ್ಚಿನಿಂದ. ಅವರು ಭಾಳ ಇದುವರೆಗೂ ಅವರು ಒಂದು ಹೆಸರು ಸಹ ಹಾಕೊಂಡಿಲ್ಲ. ಅವರು ಅಂಥ ಪುಣ್ಯ ವ್ಯಕ್ತಿಗಳವರು. ನಮ್ಮ ಗೋವಿಂದಪ್ಪರನ್ನು, ನಮ್ಮ ಹೇರೂರಿನ ಗ್ರಾಮಸ್ಥರು, ಯುವಕರು, ಹಿತೈಷಿಗಳವರನ್ನು ಸ್ಮರಿಸಬೇಕು.